Just brief it, summary. Yes, sir. Start with me. ಏನು Start. ಇದೇ 29, 30, 31ರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥ BIACಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರವಾಸ್ 4.0 ಅನ್ನೋಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಬಹಿಷ್ಕರಿಸಿದೆ. ನಮ್ಮ ಬೆಂಬಲಕ್ಕಾಗಿ ಹಲವು ರಾಜ್ಯಗಳು ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ರಾಜ್ಯದ ಬಸ್ ಮಾಲೀಕರ ಸಂಘ ಕೂಡ ನಮಗೆ ಬೆಂಬಲಕ್ಕೆ ನಿಂತಿದೆ. ಏನು ಬೋಕಿ ಅನ್ನುವಂಥ ಸಂಸ್ಥೆ BOCI ಬಸ್ ಮತ್ತು ಕಾರ್ ಆಪರೇಟರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆ ಈ ಒಂದು ಪ್ರವಾಸನ ಕಳೆದ 2016ರಿಂದ ನಡೆಸ್ಕೊಂಡು ಬರ್ತಾ ಇದೆ. 2 ವರ್ಷಕ್ಕೊಮ್ಮೆ ಈ ಒಂದು ಪ್ರವಾಸ ನಡೆಯುತ್ತೆ. ಇದರಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಅವ್ಯವಹಾರಗಳು ನಡೀತಾ ಇರೋ ಕಾರಣದಿಂದ ದಾಖಲೆಗಳ ಸಮೇತ ಇವತ್ತು ಮಾಧ್ಯಮಗಳ ಮುಂದೆ ಇಟ್ಟಿದ್ದೀನಿ. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ದೂರುಗಳು ಕೂಡ ದಾಖಲಾಗಿದೆ. ಈ ದೂರುಗಳು ದಾಖಲಾಗಿರೋದ್ರಿಂದ ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಹಿಂದಿನಿಂದ ನಡೆದಿರ್ತಕ್ಕಂಥ ಏನು ಹಣಕಾಸಿನ ಅವ್ಯವಹಾರಗಳ ಬಗ್ಗೆ ಈ ಒಂದು ನಾಳೆಯಲ್ಲ ನಾಡಿದ್ದು ನಡೀತಾ ಇರ್ತಕ್ಕಂಥ ಸ್ಟಾರ್ಟ್ ಆಗುವಂಥ ಪ್ರವಾಸದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೋ ಅನ್ನೋಂಥ ಒಂದು ಭಾವನೆಯಿಂದ ಅದನ್ನು ತಡಿಬೇಕು ಅನ್ನೋಂಥ ಇದರಿಂದ ಅದಕ್ಕೂ ಕೂಡ ನಾವು ಕೂಡ ಅದಕ್ಕೆ ಶಾಮೀಲಾಗಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ನಾವಿವತ್ತು ಈ ಒಂದು ಪ್ರವಾಸ್ 4.0 ಧಿಕ್ಕರಿಸಿದ್ದೀವಿ ಮತ್ತು ಬಹಿಷ್ಕರಿಸಿದ್ದೀವಿ. ಇದಕ್ಕೆ ಸ್ಪಂದನೆ ನೀಡಿದಂಥ ವಿವಿಧ ರಾಜ್ಯಗಳ ಎಲ್ಲ ಸಂಘಗಳು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದರಲ್ಲಿ ನಾನು ಆಗಲೇ ವಿವರಿಸಿದಂತೆ ಹಣಕಾಸಿನ ಅವ್ಯವಹಾರ ಒಂದೇ ಅಲ್ಲ, ಹಲವು ರೀತಿಯಾದಂಥ ಇಲ್ಲಿಗಲಿಟೀಸು ಮತ್ತು ಇರ್ರೆಗ್ಯುಲಾರಿಟೀಸು ಇದೆ. ಇದನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಂಡು ಇವತ್ತು ಧಿಕ್ಕರಿಸಿದ್ದೀವಿ. ಇದೊಂದು ಎಲ್ಲ ಮಾಲೀಕರಿಗೂ ಮತ್ತು ವಿವಿಧ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ನಮ್ಮ ಅತಿಥಿಗಳಿಗೂ ಕೂಡ ಒಂದು ಗಮನಕ್ಕೆ ತರಬೇಕು, ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮೆಲ್ಲರ ಮುಂದೆ ಸಂಕ್ಷಿಪ್ತವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರಗಳನ್ನು ನೀಡಿದ್ದೀವಿ ಸರ್.